ಈ ರೀತಿ ಕಾದಾಡಕತ್ತವ್ರು. ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕರು. ನಮ್ಗೇನ್ ಸಂಬಂಧ? ಆರಾಮ ಇದೀರಿ ಭಾರತದಾಗ, ಇರ್ರಿ. ಬಿಟ್ಟು ನೀವು ಅವ್ರು ಅಲ್ಲಿ ಸತ್ಯದಕ್ಕೆ ಇಲ್ಲಿ ಹೇಳ್ತೀವಿ. ಮತ್ತ ಹಂಗಾದ್ರೆ ಬಂಗ್ಲಾದಲ್ಲಿ ಹಿಂದೂಗಳ ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನೀವು ಕಣ್ಣೀರ್ ಹಾಕ್ತಾರೆ. ಹಿಂದೂಗಳ ಕೊಲೆ ಆದಾಗ ನಿಮ್ಗೆ ಯಾವುದೂ ರೀತಿ ಕಣ್ಣೀರು ಬರೋದಿಲ್ಲ, ಎದೆ ಬರ್ತದೆ. ಯಾವನೋ ಎಲ್ಲೋ ಸತ್ರ ಇಲ್ಲಿ ಅಲ್ಲ ಅಳತೀರಿ. ಸರಿ, ನಿಮ್ಗೆ ಈ ದೇಶಕ್ಕೆ ನಿಷ್ಠೆ ಇಲ್ಲ. ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕೊಟ್ಟು, ಈ ದೇಶದ ಗಾಳಿ ಸೇವನೆ ಮಾಡಿ ಯಾರೋ ಯಾವುದೋ ದೇಶ ಸತ್ರ ಯಾವುದು ಅದು ದೇಶದ್ರೋಹ ಮತ್ತು ಈ ದೇಶಕ್ಕೆ ಒಂದು ರೀತಿ ಮೋಸ ಮಾಡೋದು. ಅದೇ ಮಾಡೋರು. ಅವ್ರು ಯಾರೋ ಗೊತ್ತಾಯ್ತಲ್ಲ, ಇವರು RSS ಸ್ವಲ್ಪ ಅನುಸಂಧಾನ ಮಾಡ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಕೇಳ್ತಾರೆ ಪ್ರಿಯಾಂಕಾ ಖರ್ಗೆ. ಈಗ ಇವ್ರು ಅಳುವುದಕ್ಕೆ ಮತ್ತು ಆ ದೇಶದ ನಾಯಕನ ಕೆಲಗಳಾಗ್ಲಿಕ್ಕೆ ಯಾವ್ದಾದ್ರು ರಿಜಿಸ್ಟ್ರೇಷನ್ ಎಲ್ಲಾದ್ರೂ ಮಾಡ್ಯಾರ ಮಾಡೋದು. ಈಗ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಅವರು ಸ್ಟ್ರೈಕ್ ಮಾಡೋದು, ಅಶಾಂತಿ ಗಲಭೆ ಎಬ್ಬಿಸೋದು, ಇದನ್ನ ಭಾರತದಲ್ಲಿ ಮಾಡಬಾರ್ದು. ಮಾಡಿದ್ರೆ ಅವ್ರ ಮ್ಯಾಗೆ ಆಕ್ಷನ್ ಗುಂಡಿನ ಒಂದು ದಾಳಿ ಮಾಡಿ ಮುಗಿಸ್ಬೇಕಾಗ್ತದೆ. ಅವೆಲ್ಲ ದೇಶದ್ರೋಹಿಗಳೇ ಹೊರತು ಅವರು ದೇಶ ಪ್ರೇಮದ ಅಲ್ಲ. ಭಾರತಕ್ಕೆ ಅನ್ಯಾಯ ಆದಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ಗೆದ್ದಾಗ ಇವರು ಸಂತೋಷಿಸಿಲ್ಲ. ಈಗ ಬಹಳ ದುಃಖ ಆಗಿದೆ. ಪಾಪ ಕಣ್ಣೀರು ಹಾಕ್ತಾರೆ. ಆದಷ್ಟು ಕಣ್ಣೀರು ಹಾಕೋದು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾರೆ. ಅವರು ಸಹ ಸ್ವರ್ಗ ಸೇರ್ಬೋದು. ಸರ್, ಕನ್ನಡಿಗ